ಹಾಯ್, ಐ ಆಮ್ ಯಶಸ್ವಿನಿ ಚದ್ಲೂರ್ ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಇವತ್ತು ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಡಿಸೆಂಬರ್ 2023 ನಡೆಯುವಂತಹ ಸೆಕೆಂಡ್ ಟೆಸ್ಟ್ ಮೈಸೂರು ಡಿಸ್ಟ್ರಿಕ್ಕಿನ ಒಂದು ಕ್ವಶನ್ ಪೇಪರ್ ಇಲ್ಲಿದೆ. ಇವತ್ತು ಈ ಒಂದು ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡೋಣ. ಕೆಲವೊಂದು ಕಾಲೇಜಸಲ್ಲಿ ಆಲ್ರೆಡಿ ಸೆಕೆಂಡ್ ಇಂಟರ್ನಲ್ಸ್ ಮುಗಿದಿದೆ. ಆದರೂ ಈ ಒಂದು ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಬಂದು ಜಸ್ಟ್ ಟು ಗೆಟ್ ಅನ್ ಐಡಿಯಾ. ಓಕೆ, ಈ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಯಾವ ರೀತಿಯೆಲ್ಲ ಕ್ವಶನ್ಸ್ ಬರ್ಬೋದು, ಈ ಒಂದು ಕ್ವಶನ್ ಪೇಪರಲ್ಲಿ ನೋಡಿ ಕಂಟ್ರೋಲಿಂಗ್ ಚಾಪ್ಟರ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹಾಗೆ ಮಾರ್ಕೆಟಿಂಗ್ ಚಾಪ್ಟರ್, ಈ 3 ಚಾಪ್ಟರ್ಸ್ನ ಕವರ್ ಮಾಡಿದ್ದಾರೆ. ಸೊ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ನಿಮಗೆ ಈ 3 ಚಾಪ್ಟರ್ ಬೇಸ್ ಮೇಲೆ ನಿಮಗೆ ಯಾವ ರೀತಿ ಕ್ವಶನ್ಸ್ನ ಕೇಳ್ಬೋದು ಅನ್ನೋ ಒಂದು ಐಡಿಯಾ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದನ್ನು ಕ್ವಶನ್ ಪೇಪರ್ ಕಂಟೈನ್ 4 ಪಾರ್ಟ್ಸ್: ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ನಿಮ್ಮ ಒಂದು ಕ್ವಶನ್ ಪೇಪರ್ 4 ಪಾರ್ಟ್ಸ್ ಇರುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ. ಪಾರ್ಟ್ ಎ ಅಲ್ಲಿ ಬಂದು 4 ಮೇನ್ಸ್ ಇರುತ್ತೆ. ಚೂಸ್ ದ ಕರೆಕ್ಟ್ ಆನ್ಸರ್ಸ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, ಹಾಗೆ 1 ವರ್ಡ್ ಸೆಂಟೆನ್ಸಿನ ಕ್ವಶನ್ಸ್ ಇರುತ್ತೆ, ಹೌದಲ್ವಾ? ನಿಮಗೆ ಫಸ್ಟ್ ಮೈನ್ ಪಾರ್ಟ್ ಎಯಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ. ನೀವು ಎಲ್ಲ ಕ್ವಶನ್ಸಿಗೂ ಆನ್ಸರ್ ಬರಿಬೇಕಾಗಿರುತ್ತೆ. ಪಾರ್ಟ್ ಬಿ ಕಡೆ ಬಂದರೆ 5 ಕ್ವಶನ್ಸ್ ಇರುತ್ತೆ. ಅಂದರೆ ಟೆಸ್ಟಲ್ಲಿ ನಾನು ಹೇಳ್ತಾ ಇರೋದು, ನಿಮ್ಮ ಸೆಕೆಂಡ್ ಇಂಟರ್ನಲ್ಸ್ ಟೆಸ್ಟಲ್ಲಿ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ 3 ಕ್ವಶನ್ನ ಈಸಿಯಾಗಿರುವಂತಹ ಕ್ವಶನ್ನ ಚೂಸ್ ಮಾಡಿ ನೀವು ಬರಿಬೇಕಾಗತ್ತೆ. ಇನ್ನು ಥರ್ಡ್ ಮೈನ್ ಪಾರ್ಟ್ ಸಿ ಅಲ್ಲಿ 6 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು ಯಾವುದಾದ್ರೂ 4 ಕ್ವಶನ್ನ, ನಿಮಗೆ ಬರುವಂತಹ 4 ಕ್ವಶನ್ಸ್ನ ನೀವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಡಿಯಲ್ಲಿ ನಿಮಗೆ 2 ಕ್ವಶನ್ಸ್ ಕೊಟ್ಟಿರ್ತಾರೆ 8 ಮಾರ್ಕ್ಸಿಂದು. ಅದರಲ್ಲಿ ಯಾವುದಾದ್ರೂ 1 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪಾರ್ಟ್ ಎ ಅಲ್ಲಿ ಕ್ವಶನ್ಸ್ ನೋಡಿ. ಚೂಸ್ ದ ಕರೆಕ್ಟ್ ಆನ್ಸರ್ಸ್. ಕಂಟ್ರೋಲಿಂಗ್ ಫಂಕ್ಷನ್ ಆಫ್ ಆನ್ ಆರ್ಗನೈಸೇಷನ್ ಈಸ್ ಆಪ್ಷನ್ ಎ ಫಾರ್ವರ್ಡ್ ಲುಕಿಂಗ್, ಆಪ್ಷನ್ ಬಿ ಬ್ಯಾಕ್ವರ್ಡ್ ಲುಕಿಂಗ್, ಆಪ್ಷನ್ ಸಿ ಫಾರ್ವರ್ಡ್ ಆ್ಯಸ್ ವೆಲ್ ಆ್ಯಸ್ ಬ್ಯಾಕ್ವರ್ಡ್ ಲುಕಿಂಗ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಇದಕ್ಕೆ ಆನ್ಸರ್ ಬಂದು ನಾವಾಗಲೇ ಈ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಒಂದು ಸತಿ MCQ ಕ್ವಶನಿಂದು ವೀಡಿಯೋಸ್ ಯಾರು ನೋಡಿಲ್ಲ, ಅದ್ರ ವೀಡಿಯೋಸ್ನ ನಾನು ಇನ್ನೊಂದು ಸತಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ಒಂದು ಸತಿ ಹೋಗಿ ಚೆಕ್ ಮಾಡಿ. ಸೊ ಕಂಟ್ರೋಲಿಂಗ್ ಫಂಕ್ಷನ್ ಆಫ್ ಆನ್ ಆರ್ಗನೈಸೇಷನ್, ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಫಾರ್ವರ್ಡ್ ಆ್ಯಸ್ ವೆಲ್ ಆ್ಯಸ್ ಬ್ಯಾಕ್ವರ್ಡ್ ಲುಕಿಂಗ್. ನೋಡಿ, ನಿಮಗೆ ನಿಮ್ಮ ಒಂದು ಎಕ್ಸಾಮ್ ಹಾಲಲ್ಲಿ ನಿಮಗೆ ಕ್ವಶನ್ ಪೇಪರ್ ಒನ್ಸ್ ನಿಮಗೆ ಕೊಟ್ಟಿದ ತಕ್ಷಣ ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರಲ್ಲಿ ಯಾವುದೇ ರೀತಿಯ ಮಾರ್ಕ್ಸ್ನ ನೀವು ಮಾಡಿಬಿಡಿ. ಪೆನ್ಸಿಲಲ್ಲಿ ಆಗಿರ್ಬೋದು ಅಥವಾ ಪೆನ್ನಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ಮಾರ್ಕ್ಸ್ನ ನಿಮ್ಮ ಕ್ವಶನ್ ಪೇಪರಲ್ಲಿ ಮಾಡೋಕ್ಕೆ ಹೋಗಬೇಡಿ. ಕ್ವಶನ್ ಪೇಪರ್ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೀವು ಹೋಗಬೇಕಾದ್ರೆ, ಮನೆಗೆ ಹೋಗಬೇಕಾದ್ರೆ ಅದೇ ರೀತಿಯಲ್ಲಿ ಕ್ವಶನ್ ಪೇಪರ್ ಇಟ್ಕೊಂಡು ಹೋಗಿರಬೇಕು. ಯಾವುದೇ ಕಾರಣಕ್ಕೂ ನೀವು ಕ್ವಶನ್ ಪೇಪರಲ್ಲಿ ಸ್ಮಾಲ್ ಡಾಟು ಕೂಡ ಇಡೋಕ್ಕೆ ಹೋಗಬೇಡಿ. ಓಕೆ, ಇನ್ನು ಸೆಕೆಂಡ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಫಿಕ್ಸ್ಡ್ ಅಸೆಟ್? ಆಪ್ಷನ್ ಎ ಕ್ಯಾಶ್, ಆಪ್ಷನ್ ಬಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಆಪ್ಷನ್ ಸಿ ಬಿಲ್ಸ್ ರಿಸೀವಬಲ್, ಆಪ್ಷನ್ ಡಿ ಡೆಟಾರ್ಸ್. ಫಿಕ್ಸ್ಡ್ ಅಸೆಟ್ಟಿಗೆ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಕ್ಯಾಶ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಬಿಲ್ಸ್ ರಿಸೀವಬಲ್ಸ್, ಡೆಟಾರ್ಸ್. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಫಿಕ್ಸ್ಡ್ ಅಸೆಟ್? ಸಾರಿ, ಥರ್ಡ್ ಕ್ವಶನ್ ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಡ್ಯೂರಬಲ್ ಪ್ರಾಡಕ್ಟ್? ಡ್ಯೂರಬಲ್ ಪ್ರಾಡಕ್ಟಿಗೆ ಯಾವುದು ಇಲ್ಲಿ ಕೊಟ್ಟಿರುವಂಥ ಫಾಲೋಯಿಂಗಲ್ಲಿ ಯಾವುದೋ ಒಂದು ಎಕ್ಸಾಂಪಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಟೂತ್ ಪೇಸ್ಟ್, ಆಪ್ಷನ್ ಬಿ ಸ್ಟೇಷ್ನರಿ, ಆಪ್ಷನ್ ಸಿ ಟೆಲಿವಿಷನ್, ಆಪ್ಷನ್ ಡಿ ನ್ಯೂಸ್ ಪೇಪರ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಟೆಲಿವಿಷನ್. ಓಕೆ, ಇದು ಪಾರ್ಟ್ ಎಯಲ್ಲಿ ಸೆಕೆಂಡ್ ಮೈನ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್. ಇದಕ್ಕೂ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಫೋರ್ತ್ ಕ್ವಶನ್ ನೋಡಿ. ಲಾಸ್ಟ್ ಸ್ಟೆಪ್ ಇನ್ ದ ಕಂಟ್ರೋಲಿಂಗ್ ಪ್ರೋಸೆಸ್ ಈಸ್ ಡಿವಿಡೆಂಡ್, ಬಿಸ್ನೆಸ್ ಫಿನಾನ್ಸ್, ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್.
ಕಂಟ್ರೋಲಿಂಗ್ ಪ್ರೋಸೆಸ್ ಯಾರು ಓದಿರ್ತೀರ ಕಂಪ್ಲೀಟಾಗಿ ಕಂಟ್ರೋಲಿಂಗ್ ಪ್ರೋಸೆಸ್ ಏನಿದೆ ಅದೆಲ್ಲ ಗೊತ್ತಿತ್ತು ಅಂದರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದಕ್ಕೆ ಆನ್ಸರ್ ಬಂದು ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಮನಿ ರಿಕ್ವೈರ್ಡ್ ಫಾರ್ ಕ್ಯಾರಿಂಗ್ ಔಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಈಸ್ ಕಾಲ್ಡ್ ಡ್ಯಾಶ್. ಬಿಸ್ನೆಸ್ ಫಿನಾನ್ಸ್. ನೋಡಿ, ನಿಮ್ಮ ಆನ್ಸರ್ ಶೀಟಲ್ಲಿ ಸೀರಿಯಲ್ ನಂಬರ್ಸ್ ಯಾವ ರೀತಿ ಇರಬೇಕು ಅಂತ ಅಂದರೆ, ಚೂಸ್ ದ ಕರೆಕ್ಟ್ ಆನ್ಸರ್ಸಲ್ಲಿ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ 1, 2, 3 ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಸೆಕೆಂಡ್ ಮೈನ್ ಅಂದಿದ ತಕ್ಷಣ 1 ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಏನಿದೆ ಸೀರಿಯಲ್ ನಂಬರ್, ಕಂಟಿನ್ಯೂಷನ್ ಏನು ಕೊಟ್ಟಿದ್ದಾನೆ ಸೀರಿಯಲ್ ನಂಬರ್, ಅದೇ ರೀತಿ ಫಾಲೋ ಅಪ್ ಮಾಡಿ ನಿಮ್ಮ ಆನ್ಸರ್ ಶೀಟಲ್ಲಿ ಬರೀಬೇಕು. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಸೀರಿಯಲ್ ನಂಬರ್ಸ್ ಹೇಗೆ ಕೊಟ್ಟಿರ್ತಾನೆ ಅದೇ ರೀತಿಯಲ್ಲಿ ನಿಮ್ಮ ಆನ್ಸರ್ ಶೀಟಲ್ಲೂ ಕೂಡ ನಿಮ್ಮ ಸೀರಿಯಲ್ ನಂಬರ್ಸ್ ಅದೇ ರೀತಿಯಲ್ಲಿ ನೀವು ಮೆನ್ಷನ್ ಮಾಡಿರಬೇಕು. ಯಾವುದೇ ಕಾರಣಕ್ಕೂ ನೀವು ಹೊಸದಾಗಿ ಸೀರಿಯಲ್ ನಂಬರ್ ಕ್ರಿಯೇಟ್ ಮಾಡಿ ಸೆಕೆಂಡ್ ಮೈನಿಗೆ 1 ಅಂತ ಹಾಕಿ, ಸೆಕೆಂಡ್ ಕ್ವೆಶ್ಚನಲ್ಲಿ 2 ಅಂತ ಹಾಕಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಓಕೆ, ವ್ಯಾಲ್ಯೂಯೇಟರ್ ಕನ್ಫ್ಯೂಷನ್ಸ್ ಆಗಿಬಿಟ್ಟು ಅಲ್ಲಿ ಮಾರ್ಕ್ಸು ಕೊಡದೇ ಇರೋಂತಹ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಕ್ವೆಶ್ಚನ್ ಪೇಪರಲ್ಲಿ ಯಾವ ರೀತಿ ಸೀರಿಯಲ್ ನಂಬರ್ಸ್ ಕೊಟ್ಟಿದ್ದಾನೆ ಅದೇ ರೀತಿಯಲ್ಲಿ ನೀವು ಹಾಕ್ಕೊಳ್ತಾ ಹೋಗಬೇಕು ನಿಮ್ಮ ಆನ್ಸರ್ ಶೀಟಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಮೈನ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಕ್ಯಾಪಿಟಲ್ ಸ್ಟ್ರಕ್ಚರ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಬಿ ಕಾಲಮಲ್ಲಿ ನೋಡಿ, ಕಾಸ್ಟ್, ಮೋಟಿವೇಶ್ನಲ್ ಲೆವೆಲ್ ಆಫ್ ಎಂಪ್ಲಾಯೀಸ್, ಈಕ್ವಿಟಿ ಪ್ಲಸ್ ಡೆಪ್ಟ್, ಪ್ರಾಫಿಟ್ ಥ್ರೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಇದಕ್ಕೆ ಆನ್ಸರ್ಸ್ ನೋಡೋಣ. Qualitative standards, motivational level of employees, capital structure, equity plus debt, marketing concept, profit through customers satisfaction. In part A ಅಲ್ಲಿ last main, answer the following questions in one word or one sentences each. ಅದರಲ್ಲಿ ಮೊದಲನೇ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಸ್ಟ್ಯಾಂಡರ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಡಿ, ಇದು 1 ಮಾರ್ಕ್ಸಿನ ಕ್ವೆಶ್ಚನ್ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಬರೀರಿ, ಜಾಸ್ತಿ ಎಲಾಬ್ರೇಟ್ ಮಾಡಿ ಬರೆಯೋಕ್ಕೆ ಹೋಗಬೇಡಿ. ಓಕೆನಾ. ಸೊ ಸ್ಟ್ಯಾಂಡರ್ಡ್ ಅಂದರೆ ಏನು ಕಂಟ್ರೋಲಿಂಗ್ ಪ್ರೋಸೆಸ್ ಅಂತಲೇ, ಸ್ಟ್ಯಾಂಡರ್ಡ್ಸ್ ಆರ್ ಬೈ ಡೆಫಿನೇಷನ್ ಈಸ್ ಅ ಸಿಂಪಲ್ ಕ್ರೈಟೀರಿಯಾ ಆಫ್ ಪರ್ಫಾರ್ಮೆನ್ಸ್. ಓಕೆ, ಸ್ಟ್ಯಾಂಡರ್ಡ್ಸ್ ಆರ್ ಬೈ ಡೆಫಿನೇಷನ್ ಈಸ್ ಅ ಸಿಂಪಲ್ ಕ್ರೈಟೀರಿಯಾ ಆಫ್ ಪರ್ಫಾರ್ಮೆನ್ಸ್. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಯಾಂಡ್ EBIT ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. EBIT ಫುಲ್ ಫಾರ್ಮ್ ಏನು? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್. ನೆಕ್ಸ್ಟ್ ಪಾರ್ಟ್ ನೋಡಿ, ಪಾರ್ಟ್ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈಚ್ ಕ್ವೆಶ್ಚನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ನಮಗೆ 5 ಕ್ವೆಶ್ಚನ್ಸ್ ಕೊಟ್ಟಿದ್ದಾರೆ. ಈ 5 ಕ್ವೆಶ್ಚನ್ಸಲ್ಲಿ ಯಾವುದಾದ್ರೂ 3 ಕ್ವೆಶ್ಚನ್ಸ್, ನಿಮಗೆ ಗೊತ್ತಿರುವಂತಹ 3 ಕ್ವೆಶ್ಚನ್ಸ್ನ ಮಾತ್ರ ನೀವು ಅಟೆಂಡ್ ಮಾಡಿದರೆ ಸಾಕು. ಸೊ 3 ಕ್ವೆಶ್ಚನ್ಸ್ನ ನೀವು ಅಟೆಂಡ್ ಮಾಡಿದ್ರೆ ನೀವು ಇಲ್ಲಿ 6 ಮಾರ್ಕ್ಸ್ನ ತೊಗೊಬೋದು ಈ ಒಂದು ಪಾರ್ಟಲ್ಲಿ. ಓಕೆ, ಟೈಮ್ ಇತ್ತು ಅಂದರೆ ಪಾರ್ಟ್ ಬಿ ಅಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಇತ್ತು ಅಂತ ಅಂದರೆ ಅಷ್ಟು ಕ್ವೆಶ್ಚನ್ಸ್ನ ಅಟೆಂಡ್ ಮಾಡಿ. ಓಕೆ, ಅದು ಆ್ಯನ್ಯುವಲ್ ಎಕ್ಸಾಮ್ಸಲ್ಲಿ ಸಾಧ್ಯ ಆದರೆ ಮಾಡಿ, ಬಟ್ ನಿಮ್ಮ ಒಂದು ಟೆಸ್ಟ್ ಪ್ರಿಪ್ರೇಟ್ರಿ ಅಂತ ಏನಿರುತ್ತಲ್ಲ, ನಿಮ್ಮ ಕಾಲೇಜ್ ಲೆವೆಲಲ್ಲಿ ನಡೆಯುವಂಥ ಟೆಸ್ಟ್ಗಳು, ಆಮೇಲೆ ಪ್ರಿಪ್ರೇಟ್ರೀಸ್ ಏನಿರುತ್ತೆ ಅಲ್ಲಿ ನೀವು ಈ ಎಲ್ಲ ಕ್ವೆಶ್ಚನ್ಸ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದರೆ ನಿಮ್ಮ ಹ್ಯಾಂಡ್ ರೈಟಿಂಗು ಫಾಸ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಒಂದು ಐಡಿಯಾ ಸಿಗುತ್ತೆ. ಅಲ್ಲಿ ನಿಮಗೆ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಲ್ವಾ, ಅದ್ರ ಬೇಸ್ ಮೇಲೆ ನೀವು ಇಟ್ಕೊಂಡ್ಬಿಟ್ಟು ಈ ಕ್ವೆಶ್ಚನ್ನ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದಾಗ ಈ ರೀತಿ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ಬೋದು ಆ ಒಂದು ಕ್ವೆಶ್ಚನಿಗೆ ಅನ್ನೋ ಒಂದು ಐಡಿಯಾ ಸಿಗೋದ್ರಿಂದ ನೀವು ಎಲ್ಲ ಕ್ವೆಶ್ಚನ್ಸಿಗೂ ಅಟೆಂಡ್ ಮಾಡಿ. ಓಕೆ, ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಡಿಫೈನ್ ಮ್ಯಾನೇಜೀರಿಯಲ್ ಕಂಟ್ರೋಲ್. ಇದಕ್ಕೆ ಆನ್ಸರ್ ಬಂದು, ಮ್ಯಾನೇಜೀರಿಯಲ್ ಕಂಟ್ರೋಲ್ ಈಸ್ ಅ primary function of management. Managerial control is a primary functions of management and it involves setting performance standards, measuring performance and taking corrective actions when necessary. It is a primary functions of management. It involves setting performance of standards, measuring performance and taking corrective actions when it is necessary. Okay na, managing control andre idu artha. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ರೈಟ್ ಎನಿ 2 ಇಂಪಾರ್ಟೆನ್ಸ್ ಆಫ್
ಕಂಟ್ರೋಲಿಂಗ್. ಇಲ್ಲಿ ಕ್ವೆಶ್ಚನ್ ನೋಡಿ, ರೈಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಕೇಳಿದ್ದಾರೆ, ಆದರೆ ಎಕ್ಸ್ಪ್ಲೈನ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಕೇಳಿಲ್ಲ. ಯಾವುದಾದ್ರೂ 2 ಇಂಪಾರ್ಟೆನ್ಸ್ನ ಬರೀರಿ, ಕಂಟ್ರೋಲಿಂಗಿನ ಇಂಪಾರ್ಟೆನ್ಸ್ ಬರೀರಿ ಅಂತ ಕೇಳಿದ್ದಾರೆ. ಆ ಇಂಪಾರ್ಟೆನ್ಸ್ನ ಎಕ್ಸ್ಪ್ಲೈನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ, ಯಾಕೆಂದರೆ ಇದು 2 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಜಸ್ಟ್ ಪಾಯಿಂಟ್ಸ್ ಏನಿದೆ ಅದನ್ನು ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡಿದರೆ ಸಾಕು. ಓಕೆ, ಇಲ್ಲಿ ನೋಡಿ, it helps in accomplishing organizational goals, it helps in judging accuracy of standards. ಓಕೆ, ಇವೆರಡು ಪಾಯಿಂಟ್ನ ನೀವು ಬರೆದ್ರೆ ಸಾಕು, ಇದಕ್ಕೆ ಎಕ್ಸ್ಪ್ಲನೇಷನ್ ನೆಸೆಸರಿ ಇರೋಲ್ಲ, ಯಾಕೆ ಅಂದರೆ ಇದು 2 ಮಾರ್ಕ್ಸಿನ ಕ್ವೆಶ್ಚನ್ಸ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಗಿವ್ ದ ಮೀನಿಂಗ್ ಆಫ್ ಡಿವಿಡೆಂಡ್ ಡಿಸಿಷನ್. ಡಿವಿಡೆಂಡ್ ಡಿಸಿಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಡಿವಿಡೆಂಡ್ ಡಿಸಿಷನ್ ಈಸ್ ಅ ಫಿನಾನ್ಷಿಯಲ್ ಡಿಸಿಷನ್. ಡಿವಿಡೆಂಡ್ ಡಿಸಿಷನ್ is a financial decision which relates to how much to the profits earned by the company after paying tax is to be distributed to the shareholders and how much of it should be retained in the business and how much of it should be retained in the business. Thus it relates to the appropriation of profit. ಓಕೆ, ಈ ಒಂದು ಕ್ವೆಶ್ಚನ್ನಿಗೆ ಇನ್ನೂ ಸಿಂಪಲ್ ಆಗಿರುವಂಥ ಆನ್ಸರ್ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ಅಷ್ಟೇ ಅದೇ ಆನ್ಸರ್ನ ಬರೆದ್ರೆ ಸಾಕು. ನಾನು ಇದನ್ನು ಯಾಕೆ ಎಲಾಬ್ರೇಟ್ ಮಾಡಿ ಬರ್ತಿದ್ದೀನಿ ಅಂದರೆ ಈ ಒಂದು ಮೀನಿಂಗ್ ತುಂಬ ಚೆನ್ನಾಗಿತ್ತು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಈ ಒಂದು ಮೀನಿಂಗ್ನ ನಾನು ಬರೆದಿದ್ದೀನಿ. ನಿಮಗೆ ಇನ್ನೂ ಸಿಂಪಲ್ ಆಗಿರೋ ಮೀನಿಂಗ್ ಸಿಕ್ತು ಅಂತಂದರೆ ಅದೇ ಮೀನಿಂಗ್ನ ನೀವು ಬರಿಬೋದು ನಿಮ್ಮ ಎಕ್ಸಾಮ್ಸಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ಟೇಟ್ ದ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಟ್ವಿನ್ ಆಬ್ಜೆಕ್ಟಿವ್ಸ್ ಅಂದರೆ ಏನು? ಎರಡು ಆಬ್ಜೆಕ್ಟಿವ್ಸ್ ಅಂತ ಹೇಳಿ. ಓಕೆ, ಯಾವುದಾದ್ರೂ 2 ಆಬ್ಜೆಕ್ಟಿವ್ಸ್ನ, ಫಿನಾನ್ಷಿಯಲ್ ಪ್ಲ್ಯಾನಿಂಗಿನ 2 ಆಬ್ಜೆಕ್ಟಿವ್ನ ಬರೀರಿ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿಲ್ಲ, ಟ್ವಿನ್ ಆಬ್ಜೆಕ್ಟಿವ್ಸ್ ಅಂತ ಕೇಳಿದ್ದಾರೆ. ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್, ಫಸ್ಟ್ ಆಬ್ಜೆಕ್ಟಿವ್ ಬಂದು ಟು ಎನ್ಶ್ಯೂರ್ ಅವೈಲಬಿಲಿಟಿ ಆಫ್ ಫಂಡ್ಸ್ whenever required. To ensure availability of funds whenever required. Second objective bandu to see that the firm does not raise resources, that is funds, unnecessarily. To see that the firm does not raise resources, does not raise funds unnecessarily. Okay, innu next nodi, state any 2 functions of packaging. ಪ್ಯಾಕೇಜಿಂಗ್ನ 2 ಫಂಕ್ಷನ್ನ ಬರೀರಿ ಅಂತ ಕೇಳಿದ್ದಾರೆ. ಪ್ರಾಡಕ್ಟ್ ಐಡೆಂಟಿಫಿಕೇಷನ್ ಹಾಗೆ ಪ್ರಾಡಕ್ಟ್ ಪ್ರಮೋಷನ್, 2 ಫಂಕ್ಷನ್ಸ್ ಆಫ್ ಪ್ಯಾಕೇಜಿಂಗ್. ನೋಡಿ, ನೀವು ಎಕ್ಸ್ಟ್ರಾ ಕ್ವೆಶ್ಚನ್ಸ್ನ ಅಟೆಂಡ್ ಮಾಡೋದಿದ್ದರೆ ಇಲ್ಲಿ ಇ ಅಂತ ಮೆನ್ಷನ್ ಮಾಡಿ, ಎಕ್ಸ್ಟ್ರಾ ಅಂತ ಹೇಳಿ ಮೆನ್ಷನ್ ಮಾಡಿ. ಓಕೆನಾ? ಇನ್ನು ಪಾರ್ಟ್ ಸಿ ಕಡೆ ಬಂದಾಗ, ಪಾರ್ಟ್ ಸಿಯಲ್ಲಿ ನಿಮಗೆ 6 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 4 ಕ್ವೆಶ್ಚನ್ಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ನಾನು ಹೇಳ್ತಾ ಇರೋದು ಯಾವುದು ಟೆಸ್ಟ್ ಡಿಸೆಂಬರ್ 2023 ಸೆಕೆಂಡ್ ಟೆಸ್ಟಲ್ಲಿ ಏನು ಕ್ವೆಶ್ಚನ್ ಪೇಪರ್ ಕೊಡ್ತಾರಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. 6 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 4 ಕ್ವೆಶ್ಚನ್ಸ್ನ ಅಟೆಂಡ್ ಮಾಡಬೇಕು. ಆ್ಯನ್ಯುವಲ್ ಎಕ್ಸಾಮಿನ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದನ್ನ ಹೋಗಿ ಚೆಕ್ ಮಾಡಿ. ನಾನು ಇನ್ನೊಂದ್ಸತಿ ಅದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದ್ಸತಿ ಮೆನ್ಷನ್ ಮಾಡಿರ್ತೀನಿ. ನೋಡಿಲ್ಲ ಅಂದವರು ಒಂದ್ಸತಿ ಹೋಗಿ ವಾಚ್ ಮಾಡಿ. ಓಕೆ, ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗಿನ ಲಿಮಿಟೇಷನ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇದು 4 ಮಾರ್ಕ್ಸ್ ಕ್ವೆಶ್ಚನ್ ಆಗಿರೋದ್ರಿಂದ ನೀವು ಪ್ರತಿಯೊಂದು ಕ್ವೆಶ್ಚನ್ಗೂ 4 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ಫಸ್ಟ್ ಏನು ಮಾಡಬೇಕು, ಈ ಥರ ಲಾಂಗ್ ಕ್ವೆಶ್ಚನ್ಸ್ ಕೇಳಿದಾಗ ಏನು ಮಾಡಬೇಕು ಅಂತಂದರೆ ಫಸ್ಟ್ 2 ಲೈನ್ಸಲ್ಲಿ ಅಥವಾ 3 ಲೈನ್ಸಲ್ಲಿ ನೀವು ಅದರದ್ದು ಮೀನಿಂಗ್ ಏನು, ಬೇಸಿಕ್ ಟಾಪಿಕ್ ಏನಿದೆ ಅದರ ಬೇಸಿಕ್ ಟಾಪಿಕ್ಕಿಂದು ಮೀನಿಂಗ್ನ ಬರೀರಿ. ಅದಾದಮೇಲೆ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ನ ಮೆನ್ಷನ್ ಮಾಡಿ, ಅದಾದ ನಂತರ ಆ ಪಾಯಿಂಟ್ಸಿಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿ. ಯಾಕೆ ಅಂತ ಅಂದರೆ ಕ್ವಾಂಟಿಟಿ, ಆನ್ಸರಿನ ಕ್ವಾಂಟಿಟಿ ಎಷ್ಟು, ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆನ್ಸರಿನ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೆ ಎಷ್ಟು ಪೇಜಸ್ ಬರೆದಿದ್ದಾನೆ ಸ್ಟೂಡೆಂಟು, ಕ್ವಾಂಟಿಟಿನೂ ಕೂಡ ಮ್ಯಾಟರ್ಸ್ ಆಗುತ್ತೆ. ಸೊ ಮೀನಿಂಗು ಬರೀರಿ, ಅದ್ರ ಜೊತೆಗೆ ಕಂಟ್ರೋಲಿಂಗಿಂದು ಪಾಯಿಂಟ್ಸ್ ಏನಿದೆ, ಲಿಮಿಟೇಷನ್ಸಿನ ಪಾಯಿಂಟ್ಸ್ ಏನಿದೆ ಅದನ್ನು ಮೆನ್ಷನ್ ಮಾಡಿ. ಅದಾದಮೇಲೆ ಅದೆಷ್ಟು ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್, ಒಂದು 5 to 10 ಮಿನಿಟ್ಸೂ ಹಿಡಿಯೋದಿಲ್ಲ ಅಲ್ವಾ ಒಂದು ಪಾಯಿಂಟ್ಸ್ನ ನೀವು ಮೆನ್ಷನ್ ಮಾಡೋದಕ್ಕೆ. ಅದನ್ನು ಮಾಡಿ
ಆಮೇಲೆ ಎಕ್ಸ್ಪ್ಲೇನ್ ಬರೀರಿ. ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ನೋಡೋಣ. ನೋಡಿ ಮೀನಿಂಗ್, ಫಸ್ಟ್ ಕಂಟ್ರೋಲಿಂಗ್ ಮೀನಿಂಗ್ ನೋಡಿ. ಕಂಟ್ರೋಲಿಂಗ್ ಮೀನ್ಸ್ ಎನ್ಶೋರಿಂಗ್ ದಟ್ ಆಕ್ಟಿವಿಟೀಸ್ ಇನ್ ಆ್ಯನ್ ಆರ್ಗನೈಸೇಷನ್ ಆರ್ performed as per the plans. Controlling means ensuring that activities in an organization are performed as per the plans. Okay, idu meaning aitu. Although controlling is an important function of management, it suffers from the following limitations. ನೋಡಿ ಲಿಮಿಟೇಷನ್ಸ್ ಯಾವುದು ಅಂತ ಹೇಳಿ. ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ quantitative standards, little control, resistance from employees, ಆಮೇಲೆ ಕಾಸ್ಟ್ಲಿ ಅಫೇರ್. ನೀವು 4 ಮಾರ್ಕ್ಸ್ಗೆ ಕೇಳಿರೋವಂಥ ಕ್ವಶನ್ ಆಗಿರೋದ್ರಿಂದ ನಿಮಗೆ ನೀವು 4 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದರೆ ಸಾಕು. ಓಕೆ, ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್. ಕಂಟ್ರೋಲ್ ಸಿಸ್ಟಮ್ ಲೂಸಸ್ ಸಮ್ ಆಫ್ ಇಟ್ಸ್ ಎಫೆಕ್ಟಿವ್ನೆಸ್. Control system loses some of its effectiveness when standards cannot be defined in quantitative terms. When standards cannot be defined in quantitative terms. Next point nodi, little control. Generally, an enterprise cannot control external factors such as government policies, technological changes, and competition, etc. Okay, next point nodi, resistance from employees. Control is often resisted by employees. They see it as a restriction on their freedom. Last point, costly affair. Control is a costly affair as it involves a lot of expenditure, time and effort. A small enterprise cannot afford to install an expensive controlling system. ಓಕೆನಾ, ಇಷ್ಟು ನೀವು ಈ ರೀತಿಯಾಗಿ ಈ ಒಂದು ಆನ್ಸರ್ನ ನೀವು ಬರಿಬೇಕಾಗತ್ತೆ. ಫಸ್ಟು ಮೀನಿಂಗ್ ಬರೀರಿ, ಅದಾದಮೇಲೆ ಲಿಮಿಟೇಷನ್ಸ್ ಏನು ಅಂತ ಹೇಳಿಬಿಟ್ಟು ಪಾಯಿಂಟ್ಸ್ ವೈಸ್ ಕೋಟ್ ಮಾಡಿ, ಅದಾದ ನಂತರ ಪಾಯಿಂಟ್ಸ್ನ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ನಾನು ಇಲ್ಲಿ ಹೈಲೈಟರ್ನ ಯೂಸ್ ಮಾಡಿ ಒಂದು ಮೇಯ್ನ್ ಪಾಯಿಂಟ್ಸ್ನ ನಾನು ಏನು ಮಾಡಿದ್ದೀನಿ, ಹೈಲೈಟ್ ಮಾಡಿದ್ದೀನಿ. ಆದರೆ ನೀವು ಎಕ್ಸಾಮ್ಸಲ್ಲಿ ನಿಮ್ಮ ಒಂದು ಟೆಸ್ಟಲ್ಲಿ ಹೈಲೈಟರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪೆನ್ಸಿಲ್ ಏನಿದೆ, ಪೆನ್ಸಿಲಲ್ಲಿ ಡಬಲ್ ಕೋಟ್ ಮಾಡ್ತಾ ಹೋಗಿ, ಅಂಡರ್ಲೈನ್ ಮಾಡ್ತಾ ಹೋಗಿ, ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ಇದೆಯೋ ಅದನ್ನು. ಓಕೆನಾ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಫಸ್ಟ್ 4 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್. ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ 5 ಸ್ಟೆಪ್ಸ್ ಇದೆ, ಹೌದಲ್ವಾ? Setting performance standards, measurements of actual performance, comparing actual performance with the standards, analyzing deviations, ಹಾಗೆ ಲಾಸ್ಟ್ ಸ್ಟೆಪ್ ಬಂದು ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ಬಟ್ ಇಲ್ಲಿ ನಮಗೆ ಕ್ವೆಶ್ಚನ್ ಪೇಪರಲ್ಲಿ ಕ್ವೆಶ್ಚನ್ ಕೇಳಿರೋದು ಈ ರೀತಿ ಇದೆ. 4 ಸ್ಟೆಪ್ಸ್, ಫಸ್ಟ್ 4 ಸ್ಟೆಪ್ಸ್ ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ 4 ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನೀವೇನು ಬರೀಬೇಕು, ಬೇಸಿಕ್ ಟಾಪಿಕ್ ಏನಿದೆ ಕಂಟ್ರೋಲಿಂಗ್ ಮೀನಿಂಗ್ನ ಬರೀರಿ. Controlling means ensuring that activities in an organization are performed as per the plans. ನೋಡಿ, ಒನ್ಸ್ ನೀವು ಒಂದು ಮೀನಿಂಗ್ನ ಕಲ್ತ್ರಿ ಅಂತಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೂ ಹೆಲ್ಪ್ ಆಗುತ್ತೆ. ಹಾಗೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಏನಾದರೂ ಕೇಳಿದರೆ ಅದಕ್ಕೂ ಹೆಲ್ಪ್ ಆಗುತ್ತೆ. 4 ಮಾರ್ಕ್ಸ್ ಕ್ವಶನ್ಸಲ್ಲೂ ಹೆಲ್ಪ್ ಆಗುತ್ತೆ. ಹಾಗೆ 8 ಮಾರ್ಕ್ಸ್ ಕ್ವಶನಲ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಕಾನ್ಸೆಪ್ಟಿನ ಮೀನಿಂಗ್, ಎಲ್ಲ ವಿಷಯದ ಮೀನಿಂಗ್ನ ನೀವು ಫಸ್ಟ್ ಪರ್ಫೆಕ್ಟಾಗಿ, ಓಕೆ, ಫಸ್ಟ್ ಮೀನಿಂಗ್ ಬರಿತೀರಾ. ಅದಾದಮೇಲೆ ನೀಟಾಗಿ ಒಂದು ಟೇಬಲ್ ಥರ ಹಾಕಿ ನೀಟಾಗಿ ಒಂದು ಪ್ರೋಸೆಸ್ಸಿನ ಸ್ಟೆಪ್ಸ್ನ ನೀಟಾಗಿ ಮೆನ್ಷನ್ ಮಾಡಿ ಈ ರೀತಿಯಲ್ಲಿ. ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್, ಮೆಷರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್, ಕಂಪೇರಿಂಗ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್, ಅನಲೈಸಿಂಗ್ ಡಿವಿಯೇಷನ್ಸ್ ಆ್ಯಂಡ್ ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್ಸ್. ನಿಮಗೆ ಕ್ವೆಶ್ಚನಲ್ಲಿ ಬರೀ 4 ಸ್ಟೆಪ್ಸ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಆದರೆ ಪ್ರೋಸೆಸ್ಸಲ್ಲಿ ಬರೀಬೇಕಾದ್ರೆ ನೀವು ಏನು ಸ್ಟೆಪ್ಸ್ನ ನೀವು ಮೆನ್ಷನ್ ಮಾಡ್ತಿರಲ್ಲ, ಸ್ಟೆಪ್ನ ಮೆನ್ಷನ್ ಮಾಡಬೇಕಾದ್ರೆ ಲಾಸ್ಟ್ ಸ್ಟೆಪ್ ಬರೀ 4 ಸ್ಟೆಪ್ಸ್ ಕೇಳಿದ್ದಾರೆ, ಅದು 4 ಸ್ಟೆಪ್ಸ್ ಬರೆಯೋಣ ಅಂತ ಹೇಳಿಬಿಟ್ಟು ಬರೀ 4 ಸ್ಟೆಪ್ಸ್ ಮಾತ್ರ ಮೆನ್ಷನ್ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ಸ್ಟೆಪ್ಸ್ ಇದೆ ಕಂಟ್ರೋಲಿಂಗ್ ಪ್ರೋಸೆಸ್ಸಲ್ಲಿ ಅಷ್ಟು ಸ್ಟೆಪ್ಸ್ನ ನೀವು ಮೆನ್ಷನ್ ಮಾಡಬೇಕು. ಯಾಕೆಂದರೆ ಅದೊಂದು ಪ್ರೋಸೆಸ್ ಅಲ್ವಾ, ಕಂಟ್ರೋಲಿಂಗಿನ ಒಂದು ಪ್ರೋಸೆಸ್ ಆಗಿರೋದ್ರಿಂದ ಅಷ್ಟು ಸ್ಟೆಪ್ಸ್ನ ನೀವು ಮೆನ್ಷನ್ ಮಾಡಿ. ಎಕ್ಸ್ಪ್ಲನೇಷನ್ ಮಾಡಬೇಕಾದಾಗ ನೀವು 4 ಸ್ಟೆಪ್ಸ್ ಏನಿದೆ ಅದರದ್ದು ಎಕ್ಸ್ಪ್ಲನೇಷನ್ ಮಾಡಿದರೆ
ಸಾಕು. ಓಕೆ, ನೀವು ಈ ಥರ ನೀಟಾಗಿ ಚಾರ್ಟ್ನ ಟೇಬಲ್ನ ನೀಟಾಗಿ ಡ್ರಾ ಮಾಡಿ ಬರಿಬೇಕು. ಆವಾಗ ಇವ್ಯಾಲ್ಯೂಯೇಟರ್ ಏನಾಗ್ತಾರೆ, ಅಟ್ರಾಕ್ಟ್ ಆಗ್ತಾರೆ, 4ಗೆ 4 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಸ್ಟೆಪ್ 1 ನೋಡಿ, ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ದ ಫಸ್ಟ್ ಸ್ಟೆಪ್ ಇನ್ ದ ಕಂಟ್ರೋಲಿಂಗ್ ಪ್ರೋಸೆಸ್ ಈಸ್ ಸೆಟ್ಟಿಂಗ್ ಆಫ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ over the criteria against which actual performance would be measured. Standards can be set in both quantitative as well as qualitative terms. Standards can be set in both quantitative as well as qualitative terms. For instance, standards set in terms of cost to be incurred, revenue to be earned, product units to be produced and sold are represent quantitative standards. Cost to be incurred, revenue to be earned, product units to be produced and sold, ಇದೆಲ್ಲ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಇನ್ನು ನೆಕ್ಸ್ಟು ಇಂಪ್ರೂವಿಂಗ್ ಮೋಟಿವೇಶನ್ ಲೆವೆಲ್ ಆಫ್ ಎಂಪ್ಲಾಯೀಸ್ ಮತ್ತು ಇಂಪ್ರೂವಿಂಗ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಲ್ ರೆಪ್ರೆಸೆಂಟ್ಸ್. ಇವೆರಡು ಮೋಟಿವೇಶನ್ ಲೆವೆಲ್, ಎಂಪ್ಲಾಯೀಸಿನ ಮೋಟಿವೇಶನ್ ಲೆವೆಲ್ನ ಇಂಪ್ರೂವ್ ಮಾಡೋದು, ಹಾಗೆ ಇಂಪ್ರೂವಿಂಗ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, ಇದು ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಸ್ಟೆಪ್ ಬಂದು ನೋಡಿ, ನೀವು ಆನ್ಸರ್ನ ಬರಿಬೇಕಾದ್ರೆ ಡೈರೆಕ್ಟ್ ಮೆಷರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಂತ ಪಾಯಿಂಟ್ನ ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. ಯಾವುದದು ಸೆಕೆಂಡ್ ಸ್ಟೆಪ್ ಟು ಅನ್ನೋದನ್ನು ಹಾಕಿ, ಏನು ಸ್ಟೆಪ್ 2 ಅಲ್ಲಿ ಏನು ಬರುತ್ತೆ ಅದನ್ನು ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಇದೊಂದೇ ಕ್ವಶನ್ ಅಲ್ಲ, ಯಾವುದೇ ಕ್ವಶನ್ ಸ್ಟೆಪ್ಸ್ ಕೇಳಿದ್ರು ಕೂಡ ಸ್ಟೆಪ್ 1 ಅಲ್ಲಿ ಏನಿದೆ, ಸ್ಟೆಪ್ 2 ಅಲ್ಲಿ ಏನಿದೆ, ಆ ರೀತಿ ಮೆನ್ಷನ್ ಮಾಡಿನೇ ಬರಿಬೇಕು. ಓಕೆ, ಮೆಷರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. ಒನ್ಸ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಆರ್ ಸೆಟ್, ದ ನೆಕ್ಸ್ಟ್ ಸ್ಟೆಪ್ ಈಸ್ ಮೆಷರ್ಮೆಂಟ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್. Performance should be measured in an objective and reliable manner, which includes personal observation, sample checking. Performance should be measured in a same term in which standards have been established, which will facilitate comparison. In the third step bandu comparing actual performance with standards. This step involves comparison of actual performance with the standard. Such comparison will reveal the deviation between actual and desired results. In the fourth step bandu analyzing deviations. Deviation means variations from the standard. Deviations which are beyond the acceptable range of deviations and deviations in key areas of business need to be determined and attended urgently. After identifying deviations that demand managerial attention, these deviations need to be analyzed for their causes. The causes of deviations may be due to unrealistic standards, defective process, inadequacy of resources, inefficiency of an employee, or environmental factors. Efforts should be made to identify the exact cause or causes of deviation to facilitate corrective actions to be taken. ಓಕೆ, ಸೊ ಇದಿಷ್ಟು ಸ್ಟೆಪ್ಸ್ ಆಗಿರುತ್ತೆ, ಕಂಟ್ರೋಲಿಂಗ್ ಪ್ರೋಸೆಸ್ಸಿನ ಸ್ಟೆಪ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್? ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್. ಅದಾಗಿ ಮೀನಿಂಗ್, ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. In short, it is a decision to invest in fixed asset. ಇನ್ನು ಯಾವೆಲ್ಲ ಫ್ಯಾಕ್ಟರ್ಸು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಅಫೆಕ್ಟ್ ಮಾಡುತ್ತೆ? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್: ಕ್ಯಾಶ್ ಫ್ಲೋಸ್ ಆಫ್ ಪ್ರಾಜೆಕ್ಟ್, ದ ರೇಟ್ ಆಫ್ ರಿಟರ್ನ್, ದ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವಾಲ್ವ್ಡ್. ಫಸ್ಟ್ ಫ್ಯಾಕ್ಟರ್ ಬಂದು ಕ್ಯಾಶ್ ಫ್ಲೋಸ್ ಆಫ್ ದ ಪ್ರಾಜೆಕ್ಟ್. A series of cash receipts and cash payments over the life of an investment project
should be carefully analyzed before considering a capital budgeting decision. The project which gives maximum cash inflow, the project which gives maximum cash inflow is to be selected. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್ ಬಂದು ದ ರೇಟ್ ಆಫ್ ರಿಟರ್ನ್. ದ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಈಸ್ ಅನದರ್ ಫ್ಯಾಕ್ಟರ್ affecting capital budgeting decision. Usually the project which gives highest rate of return should be selected. ಇನ್ನು ನೆಕ್ಸ್ಟ್ ಫ್ಯಾಕ್ಟರ್ ಬಂದು ದ ಇನ್ವೆಸ್ಟ್ಮೆಂಟ್ criteria involved. While taking capital budgeting decision, the amount of investment, interest rate, cash flows and rate of return involved in each investment proposal should be evaluated by applying different capital budgeting techniques. ಇದಿಷ್ಟು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ. ಇಷ್ಟು ಫ್ಯಾಕ್ಟರ್ಸು ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಅಫೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೇನ್ ವಿತ್ ಎನಿ 4 points ದ ಇಂಪಾರ್ಟೆನ್ಸ್ ಆಫ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ನೋಡಿ, ಈ ಒಂದು ಪಾರ್ಟ್ ಸಿಯಲ್ಲಿ ನಾನು 4 ಕ್ವೆಶ್ಚನ್ನ ಮಾತ್ರ ಆಪ್ಟ್ ಮಾಡಿ, ಈ ಮೇಯ್ನು 4 ಕ್ವೆಶ್ಚನ್ನ ಮಾತ್ರ ನಾವು ಚೂಸ್ ಮಾಡಿ ಬರೀಬೇಕಾಗಿರೋದ್ರಿಂದ 4 ಕ್ವೆಶ್ಚನ್ನ ನಾನು ಚೂಸ್ ಮಾಡಿ ಬರ್ತಿದ್ದೀನಿ. ಕಂಟ್ರೋಲಿಂಗ್ ಚಾಪ್ಟರಿಂದ 2, ಹಾಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿಂದ 1, ಇನ್ನು ಮಾರ್ಕೆಟಿಂಗಿಂದ 1 ಕ್ವೆಶ್ಚನ್ನ ನಾನು ಚೂಸ್ ಮಾಡಿದ್ದೀನಿ. ಎಕ್ಸ್ಪ್ಲೇನ್ ಎನಿ 4 points ದ ಇಂಪಾರ್ಟೆನ್ಸ್ ಆಫ್ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಅದು ನಿಮ್ಮ ನೋಟ್ಸಲ್ಲಿ ಬರ್ಸಿರ್ತಾರೆ, ಅದನ್ನೊಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಈ ಕ್ವೆಶ್ಚನ್ ಇದ್ದರೆ ನಾನು ಖಂಡಿತವಾಗ್ಲೂ ಸಾಲ್ವ್ ಮಾಡಿರ್ತೀನಿ. ಇನ್ನು ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ಆ್ಯನ್ ಆರ್ಗನೈಸೇಷನ್. ಇದು ಅಷ್ಟೇ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಮೊದಲನೇದಾಗಿ ಮಾರ್ಕೆಟಿಂಗ್ ಮಿಕ್ಸಿನ ಮೀನಿಂಗ್ ಬರೀಬೇಕಾಗಿರುತ್ತೆ. ಮಾರ್ಕೆಟಿಂಗ್ ಮಿಕ್ಸ್ ಇಸ್ ಅ ಸೆಟ್ ಆಫ್ ಮಾರ್ಕೆಟಿಂಗ್ ಟೂಲ್ ದಟ್ ದ ಫರ್ಮ್ ಯೂಸಸ್ ಟು ಪರ್ಸ್ಯೂ ಇಟ್ಸ್ ಮಾರ್ಕೆಟಿಂಗ್ ಆಬ್ಜೆಕ್ಟಿವ್ಸ್ ಇನ್ ಅ ಟಾರ್ಗೆಟ್ ಮಾರ್ಕೆಟ್. ಇನ್ನು ಎಲಿಮೆಂಟ್ಸ್ 4 P's ಬಂದು ದೇರ್ ಆರ್ 4 ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ದೇ ಆರ್ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಆ್ಯಂಡ್ ಪ್ರಮೋಷನ್. ಫಸ್ಟ್ ಎಲಿಮೆಂಟ್ ಬಂದು ಪ್ರಾಡಕ್ಟ್. ಪ್ರಾಡಕ್ಟ್ ಮೀನ್ಸ್ ಗೂಡ್ಸ್ ಆರ್ ಸರ್ವಿಸ್ ಆರ್ ಎನಿಥಿಂಗ್ ಆಫ್ ವ್ಯಾಲ್ಯೂ ವಿಚ್ ಈಸ್ ಆಫರ್ಡ್ ಟು ದ ಮಾರ್ಕೆಟ್ ಫಾರ್ ಅ ಸೇಲ್. ಫಾರ್ ಎಕ್ಸಾಂಪಲ್, ಅಮೂಲ್ ಮಿಲ್ಕ್, ghee, butter, cheese, chocolates, etc. are the food products offered to the market for sale by Amul. The concept of product relates to not only the physical product but also the benefits offered by it. It also includes other aspects like after sale service, availability of spare parts, handling complaints, etc. The important products decision includes deciding about the features, quality, packaging, labeling and branding of the product. ಇನ್ನು ನೆಕ್ಸ್ಟ್ ಎಲಿಮೆಂಟ್ ಬಂದು ಪ್ರೈಸ್. Price represents the price point or price range for the product or services. Ultimately, the goal is to maximize profit margins and return on investment while considering the price that customers are willing to pay. Next element nodi, place. Place refers to distribution channel, specifically where is this product being promoted and how can you get it in front of your target audience. The last element bandu promotion, which is very important. Promotion focuses on creating brand awareness around your product or services. Importantly, it looks at how utilizing certain channels can drive sales. So idistu marketing mixina 4 ಎಲಿಮೆಂಟ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟ್ ಬಂದು ಪಾರ್ಟ್ ಡಿ. ನಿಮಗೆ 2 ಕ್ವೆಶ್ಚನ್ಸಲ್ಲಿ ಯಾವುದಾದ್ರೂ 1 ಕ್ವೆಶ್ಚನ್ ಅಟೆಂಡ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಎಕ್ಸ್ಪ್ಲೈನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಹಾಗೆ ವಾಟ್ ಈಸ್ ಬ್ರ್ಯಾಂಡಿಂಗ್, ಎಕ್ಸ್ಪ್ಲೈನ್ ಇಟ್ಸ್ ಅಡ್ವಾಂಟೇಜಸ್ ಟು ಮಾರ್ಕೆಟರ್ಸ್ ಮತ್ತು ಕಸ್ಟಮರ್ಸ್. ಇದರಲ್ಲಿ ನಾನು ಚೂಸ್ ಮಾಡ್ತಿರೋ ಕ್ವೆಶ್ಚನ್ ಬಂದು ವಾಟ್ ಈಸ್ ಬ್ರ್ಯಾಂಡಿಂಗ್.
Explain its advantages to marketers and customers. ಮೊದಲನೇದಾಗಿ ಬ್ರ್ಯಾಂಡಿಂಗ್ ಅಂದರೆ ಏನು ಅಂತ ಅವರೇ ಕೇಳಿಬಿಟ್ಟಿದ್ದಾರೆ. The process of giving a name or a sign or a symbol etc. to a product by a marketer is called branding. The process of giving name or sign or a symbol to a product by a marketer is called branding. It helps in identifying and distinguishing his products from the competitor's product. ಇನ್ನು ಮಾರ್ಕೆಟರ್ಸಿಗೆ advantages of branding to the marketers. Enables marketing product differentiation, helps in advertising and display programs, differential pricing, and ease in introduction of a new products. ಮೊದಲ ಅಡ್ವಾಂಟೇಜ್ ಬಂದ್ಬಿಟ್ಟು ಮಾರ್ಕೆಟರ್ಸ್ಗೆ ಎನೇಬಲ್ಸ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. Branding helps a firm in distinguishing its product from that of its competitors. This enables the firms to secure and control the market for its product. Next advantage bandu helps in advertising and display programs. A brand aids a firm in its advertising and display programs. Without a brand name, the advertise can only create awareness for the generic products. Next advantage ನೋಡಿ, differential pricing. Branding enables a firm to charge different prices for its products than that charged by its competitors. This is possible because of customers like a brand. They do not mind paying a little higher for it. And last advantage ಬಂದು ಮಾರ್ಕೆಟರಿನ ಲಾಸ್ಟ್ ಅಡ್ವಾಂಟೇಜ್ ಬಂದು is in introduction of new product. If a new product is introduced under a noun brand, it enjoys the reflected glory of the brand and is likely to get off an excellent start. Samsung extended the brand name of its television to washing machine, cell phone and other products. ಇನ್ನು ಕಸ್ಟಮರ್ಸ್ಗೆ ಅಡ್ವಾಂಟೇಜಸ್ ಬ್ರ್ಯಾಂಡಿಂಗಿಂದ helps in advantages of branding to customers. Helps in product identification. Branding helps the customers in identifying the products. For example, if a person is satisfied with the particular brand of a product, say for a detergent soap, while buying it, he need not to make a close inspection every time. Thus, branding greatly facilitates repeat a purchase of the products. Next advantage bandu ensures quality. Branding ensures a particular level of quality of a product. Thus, whenever there is an deviations in the quality, the customers can get remedy from the manufacturer or the marketers. Last advantage bandu customers ge status symbols. Some brands become status symbols because of their quality. The consumers of these brands of products feel proud of using them and adds to the levels of satisfaction of the customer. Hope ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿಗೆ ಇನ್ನು 70 ಡೇಸ್ ಮಾತ್ರ ಉಳಿದಿದೆ. ಸೊ ಈ 70 ಡೇಸಲ್ಲಿ ನಾವು ಅಕೌಂಟ್ಸು, ಬಿಸ್ನೆಸ್ಸು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮಿಕ್ಸ್ ಇಷ್ಟು ಸಬ್ಜೆಕ್ಟ್ಸಿಂದು ಕೆಲವೊಂದು ಕ್ವೆಶ್ಚನ್ ಪೇಪರ್ಸ್ನ, ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡೋಣ ನಾಳೆಯಿಂದ. ಓಕೆನಾ? ಸೊ 70 ಡೇಸ್ ಇದೆ. ಸ್ವಲ್ಪ ಸೀರಿಯಸ್ಸಾಗಿ ಹಾರ್ಡ್ ವರ್ಕ್ ಮಾಡಿ ಎಲ್ಲರೂ. ಹಾಗೆ ಎಕ್ಸಾಮ್ ಬರ್ತಿದೆ ಅಂತ ಭಯ ಬೇಡ. ಸ್ವಲ್ಪ ಸೀರಿಯಸ್ಸಾಗಿ ಫೋಕಸ್ಡ್ ಆಗಿ ಓದೋ ಹವರ್ಸ್ ಬರೀ ಹಾಫ್ ಆನ್ ಅವರ್ ಆಗಿದ್ರು, 1 ಅವರೇ ಆಗಿದ್ರು ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಿ ಸ್ಟಡಿ ಮಾಡಿ, ಕಾನ್ಸಂಟ್ರೇಟ್ ಮಾಡಿ. ಏನು ಓದ್ತಾ ಇದ್ದೀರಾ ಅನ್ನೋದನ್ನು ನಾನು ಹೇಳಿದ್ದೀನಲ್ಲ ನಿಮಗೆ ಯಾವ ರೀತಿ ಪಾರ್ಟ್ ಮಾಡ್ಕೊಂಡು ಓದಬೇಕು ಅಂತ ಹೇಳಿ, ಆ ರೀತಿನೇ ಪಾರ್ಟ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಒಳ್ಳೆ ಸ್ಕೋರ್ನೇ ಮಾಡ್ಬೋದು PU ಅಲ್ಲಿ. ಓಕೆನಾ? ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಕಾಮರ್ಸ್ ಸ್ಟೂಡೆಂಟ್ಸ್ ಜೊತೆ. PU ಮಕ್ಕಳು ಯಾರಿರ್ತೀರ ಅವ್ರ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಹೊಸ ವ್ಯೂವರ್ಸ್ ಯಾರಿರ್ತೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.